ಮಧು, ಎಲ್ಲಮ್ಮ ಎಗ್ರೆಸ್ ಅಂಗಡಿ ಇರೋದು? ಅಲ್ಲ, ಮನುನು ಬಂದಿದ್ರೆ ಚೆನ್ನಾಗಿರೋದು. ಎಲ್ಲಿಗೋದ ಅವನು? ಅಯ್ಯೋ ಅತ್ತೆ, ಅದೇನೆ ಅವರು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನೀನು ಅಮ್ಮನ ಕರ್ಕೊಂಡು ಹೋಗಂಗ ಅಲ್ಲಿಗೆ ಅಂತ ಹೇಳಿದ್ರು. ಬರ್ತಾರೆ ಬಿಡಿ ಅತ್ತೆ. ಹೌದಾ, ಸರಿ ಆಯ್ತು. ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಚೆನ್ನಾಗಿ ಎಗ್ರೆಸ್ ಮಾಡ್ರಿ. ಈಗ ಬೇದಿಗಿದ್ದು ಆಗಂಗೆ ಮಾಡಿ ಆಮೇಲೆ ಬೈಸ್ಕೊಂಬಕ್ ಹೋಗ್ಬೇಡ್ರಿ. ಆಮೇಲೆ ಯಾರ ಜೀವಕನ ಅಪಾಯ ಆದ್ರೆ ನೀವು ಆಮೇಲೆ ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರು. ಹಂಗ ಮೂವತ್ತೆ ನನ್ಗೊಬ್ಬತ್ತು ಬೈಯೋದಂಗಾಯ್ತು. ಅವ್ರಿಗೆಲ್ಲ ಬೇದಿ ಆಗ್ತೈತೆ ಅಂದಿಕ್ಕೆ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೋ ಅಂತಾನ. ಹೆಂಗ್ ಗೊತ್ಲಾಗ ಯಾವ ಅಜ್ಜಿರು ಕಂಪ್ಲೇಂಟ್ ಮಾಡ್ಲಿಲ್ಲ. ಸದ್ಯ ನಾವು ಬಚಾವಾದ್ವಿ. ಇವತ್ತಿಂದನ ಅವರು ನಿಮ್ಮ ಮಗ ಇದಾರಲ್ಲ, ಆ ಫ್ರೆಂಡು ಎಗ್ರೈಸ್ ಅಂಗಡಿ ಇಕ್ಕವ್ರಂತೆ, ಅಲ್ಲಿ ಹೋಗಿ ಒಂದು ವಾರ ಟ್ರೈನಿಂಗ್ ತಂತೀವಿ ಬಿಡ್ರಿ ಇವತ್ತಿಂದನ. ಸರಿ ಆಯ್ತು. ಎಲ್ಲಿರೋದದು ನೋಡಿದೀಯೇ? ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕನೇ ಅತ್ತೆ. ನೋಡಿದ್ದೀನಿ ನಾನು ಒಂದ್ಸಲ ಮನು ಜೊತೆಗೆ ಎಗ್ರೈಸ್ ತಿನ್ನಕ್ ಹೋಗಿದ್ದೆ. ನೋಡಿದ್ದೀನಿ. ಅಲ್ಲಿಗೆ ಹೋದ್ರೆ ಅವರೇ ಹೇಳ್ಕೊಡ್ತೀವಿ ಅಂತಾನೆ ಹೇಳವ್ರೆ. ಫೋನ್ ಮಾಡಿ ಕೇಳಿದ್ವಿ. ಬರ್ತೀವಣ್ಣ, ಹಿಂಗೆ ಒಂದು ವಾರ ಟ್ರೈನಿಂಗ್ ಕೊಡ್ರಿ ನಮಗೆ, ಎಗ್ರೈಸು ಗೋಬಿ ಕಬಾಬು ಎಲ್ಲ ಮಾಡೋದು ಹೇಳ್ಕೊಡ್ರಿ, ಕಿರಾನ ಟ್ರೈನಿಂಗ್ ಮಾಡೋಕ್ಕೆ ದುಡ್ಡು ಕೊಡ್ತೀವಿ ಅಂದ್ವಿ. ದುಡ್ಡೇನು ಬೇಡಮ್ಮ, ನೀವು ಹೆಂಗೂ ಇಲ್ಲಿ ಬಂದು ಕೆಲಸ ಮಾಡ್ತಿರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿದ್ದಾರೆ. ಅವರು ನಿಮ್ಮ ಮಗ ಫ್ರೆಂಡ್ ಆಗಬೇಕು. ಸರಿ ಅಮ್ಮ, ಹೆಂಗೋ ಅತ್ಲಾಗಿ ಒಳ್ಳೆ ಕೆಲಸ ಆಯ್ತು. ಹೆಂಗೋದು ಖರ್ಚಿಲ್ದಂಗೆ ದುಡ್ಡು ಕೊಡ್ದಂಗೆ ಟ್ರೈನಿಂಗ್ ತಗೊಂತೀರ. ಟ್ರೈನಿಂಗ್ ಅಚ್ಚುಕಟ್ಟಾಗಿ ಕಲ್ತ್ಕೊಂಡು ಎಗ್ರೆಸ್ ಅಂಗಡಿನ ಶುರು ಮಾಡಿ ಆನಂದಿನಿ ಸಿದ್ಧಿಗಿಂತ ಜಾಸ್ತಿ ದುಡಿಬೇಕು. ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು ನನ್ನ ಮರ್ಯಾದಿನ ಜಾಸ್ತಿ ಮಾಡಬೇಕು. ನಮ್ಮ ಮನೆಗೆ ಒಂದು ಗೂಬೆ ಐತಲ್ಲ ಮುದುಕಿ, ಆ ಬಾಯಾಗೆ ಅದು ಏನಂತ ಹೊಡ್ಸುತ್ತೋ ಏನು ಕತ್ತಿ, ಅವಜ್ಜಿ ಹೇಳ್ದಂಗೆ ಆಗ್ತೈತಿ. ಆ ನಾಲ್ಗೆಗೇನು ಮಚ್ಚಿಗಿಚ್ಚಿ ಐತೋ ಏನು ಕತ್ತಿ. ನೀವು ಎಗ್ರೆಸ್ ಅಂಗಡಿ ಶುರು ಮಾಡ್ತೀವಿ ಅಂದಾಗಲೇ ಅದು ಹಂಗಂತೂ ಕಲ್ತಿಲ್ಲ ಮಾಡಿಲ್ಲ. ಹೆಂಗೆ ಮಾಡ್ತೀರಾ ಕಲ್ತ್ಕೊಳ್ರಿ, ಹೆಂಗೆ ಅಂತಂತು ಏನಾನ ಹೆಚ್ಚು ಕಮ್ಮಿ ಆದ್ಗಿದಾತು ಅಂತ ನೋಡೋದು ಹಂಗೆ ಆದಂಗಾತು. ಏನು ಮಾಡೋದು ಬಿಡತ್ತೆ. ಈ ಹೆಂಗೋ ಅತ್ಲಾಗೆ ಏನು ಜಾಸ್ತಿ ಜನ ಏನು ತಿಂದಿಲ್ವಲ್ಲ ಅವತ್ತು. ಸದ್ಯ ನಾವು ಬಚಾವಾದ್ವಿ. ನಡಿ ಹೋಗೋಣ. ಅಲ್ಲಿ ಬತ್ತಾ ಇರೋಳು ಅದೇ ನಂದಿನಿಯರ ಅಣ್ಣನ ಹೆಂಡ್ತಿ, ಚಿಕ್ಕಣ್ಣನ ಹೆಂಡ್ತಿ, ಇವಳಲ್ವಾ ಗಂಗಾ? ಕಣಿ, ಅವಳು ನಮ್ಮೂರಿನ ಶಾಂತಮ್ಮನ ಮಗಳೇನೆ. ಇಬ್ರು ಲವ್ ಮಾಡಿ ಮದ್ವೆ ಆಗಿದ್ದಾರೆ. ಏನಕ್ಕೆ ಬಂದೇವಳು ಏನೋ, ಬಾ ಮಾತಾಡ್ಸೋಣ. ಏನಮ್ ಗಂಗಾ, ಯಾಕೆ ಬಂದಿದ್ದೆ ಇಲ್ಲಿ ಟೌನ್ಗೆ? ಏನಿಲ್ಲ ಆಂಟಿ, ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವಳು ಬರ್ತೀನಿ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ನೀವೇನಕ್ಕೆ ಬಂದಿದ್ರಿ? ಏನ್ ಮಾಡೋದಮ್ಮ, ನಾವು ಎಗ್ರೆಸ್ ಅಂಗಡಿ ಇಕ್ಬೇಕು ಅಂತ ಹೇಳಿ ಇಕ್ಕಿದ್ವಿ. ಆದ್ರೆ ಇವರು ಮೊಬೈಲಾಗ ನೋಡ್ಕೊಂಡು ಕಲ್ತ್ಕೊಂಡು ಸರಿಯಾಗಿ ಮಾಡೋದು ಕಲ್ತಿಲ್ಲ. ಅದಕ್ಕೆ ಎಲ್ಲ ಬೇದಿಯಾಗಿ ಅವರೆಲ್ಲ ಬಂದು ಗಲಾಟೆ ಮಾಡಿರು. ಅದಕ್ಕೆ ಇವಾಗ ಟ್ರೈನಿಂಗ್ ತಮ್ಮನ ಅಂತಾನೆ ಬಂದಿದ್ದಾಳೆ. ನಾನು ಇವಳು ಕರ್ಕೊಂಡ್ ಬಂದೆ. ಅತ್ಲಾಗ ನನಗೆ ಇನ್ನೇನು ಕೆಲಸ ಇಲ್ವಲ್ಲ, ಬಸ್ ಬೇರೆ ಫ್ರೀ ಐತೆ, ನಡಿಯಮ್ಮ ನಾನು ಬರ್ತೀನಿ ಅಂತಂದೆ. ನನ್ನ ಮಗ ಆಮೇಲೆ ಬರ್ತಾನಂತೆ, ನಾವು ಹೋಗಿ ಅಲ್ಲಿ ಎಗ್ರೆಸ್ ಅಂಗಡಿ ತೆಗಿರ್ತೀವಿ. ಹೌದಾ, ಸರಿ ಆಂಟಿ ಆಯ್ತು. ಮತ್ತೆ ಇನ್ನೇನು ಸಮಾಚಾರ? ನೀನೇ ಅದೃಷ್ಟವಂತೆ ಬಿಡಮ್ಮ ಗಂಗಾ. ಹೆಂಗೋ ಅತ್ಲಾಗೆ ಶ್ರೀಮಂತರ ಮನೆಗೆ ಸಸಿಯಾಗಿ ಹೋಗಿರೋದಕ್ಕೆ ಶಾಪಿಂಗು ಬಟ್ಟೆ ಅದು ಇದು ಅಂತ ಹೇಳಿ ನೀನ್ ಬೇಕಾದೆಲ್ಲ ತಾಂತೀಯ. ನಿನ್ನ ಅದೃಷ್ಟ ಚೆನ್ನಾಗೈತಿ ಅಲ್ವಾ? ಆ ಮನೇಲಿ ನೀನು ತುಂಬಾ ಚೆನ್ನಾಗಿದೀಯ. ಅಯ್ಯೋ ಏನ್ ಚಂದನೋ ಏನ್ ಕತ್ಯ, ಸುಮ್ನೆ ಶ್ರೀಮಂತರ ಮನೆ ಸಸಿಯಾಗಿ ಹೋಗಿರೋದು. ಆ ಮನೆಗೆ ನಮ್ಗೊಂದು ಏನು ಇಲ್ಲ, ಸ್ವಾತಂತ್ರ್ಯನೇ ಇಲ್ಲ. ನಮಗ್ ಬೇಕಾದ ತಗೊಂಬಂಗಿಲ್ಲ, ಬೇಕಾದಾಗ ಇರಂಗಿಲ್ಲ, ಎಲ್ಗಂಡ್ರಲ್ಲಿಗೆ ಹೋಗಂಗಿಲ್ಲ. ಅಯ್ಯ, ಮನೆ ಕೆಲಸದವ್ರಿಗೆ ತರ ಇದ್ದೀನಿ ನಾನು. ನನಗೂ ನನ್ನ ಗಂಡಗೂ ನಮ್ಮ ಮನೆಯಾಗೆ ಮರ್ಯಾದಿನೇ ಇಲ್ಲ. ಏನಿದ್ರು ಕವಿತನ್ಗೆ ಮತ್ತೆ ಕವಿತನ್ ಗಂಡಗೇನೆ ಮರ್ಯಾದೆ ಜಾಸ್ತಿ ಆ ಮನೆಯಾಗೆ. ಅಲ್ಲ, ನಾನು ಓದಿರೋದಕ್ಕಾದ್ರೂ ಬೆಲೆ ಬೇಡವಾ? ಹೌದಾ, ಯಾಕೆ ಹಂಗಂತ ಇದೆಯಾ ಗಂಗಾ? ಯಾಕೆ ನಿಮ್ಮ ಮನೆಗೆ ಅಲ್ಲಿ ನಿನಗೆ ದುಡ್ಡು ಕೊಡಲ್ವೇ ಶಾಪಿಂಗ್ ಗಿಪಿಂಗ್ ಮಾಡಕ್ಕೆ? ಮತ್ತೆ ಇವಾಗ ಶಾಪಿಂಗ್ ಬಂದಿದ್ಯಾ? ಅಯ್ಯೋ, ಇದು ನಾನು ದುಡ್ಡು ಇಟ್ಕೊಂಡಿದ್ದಂತ ಅಕೌಂಟ್ನಾಗಿರೋ ದುಡ್ಡು ಅಷ್ಟೇನೆ. ನಮ್ಮ ಅತ್ತೆ ನಮ್ಮ ಮಾವ ಏನು ಕೊಡಲ್ಲ. ನನ್ನ ಗಂಡ ಅಂತೂ ಏನಾನ ಹೇಳಿದ್ರೆ ಸಾಕು ನನ್ನೇ ಬಾಯಿ ಮುಚ್ಚಿಸ್ಬಿಡ್ತಾರೆ. ಹೌದಾ? ಅಯ್ಯೋ ಪಾಪ, ನೀನು ಶ್ರೀಮಂತರ ಮನೆ ಸೊಸೆಯಾಗಿ ರಾಣಿ ತರ ಇರ್ತೀಯಾ ಅಂತ ತಿಳ್ಕೊಂಡಿದ್ವಿ. ಅವ್ರ ಮನೆಗಾದ್ರೂ ಬಡತನದಲ್ಲೇ ಬೆಳೆದ್ರಿ ನೀವು 3 ಜನ ಹೆಣ್ಮಕ್ಳು. ಈಗಲಾದ್ರೂ ಸಂತೋಷವಾಗಿ ನಿನಗೆ ಬೇಕಾದ ಕಣ್ಣಿಗೆ ಬೇಕಾದ ತಗೊಂಡಿರ್ತೀಯಾ ಅಂತ ಅನ್ಕೊಂತಿದ್ವಿ. ನಾನು ಹಂಗೆ ಅಂದ್ಕೊಂಡಿದ್ದೆ ಆಂಟಿ. ಆದ್ರೆ ಏನ್ ಮಾಡೋದು, ಆ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸ್ವಲ್ಪ ದಿನ ನಾನು ಓದಿದ್ದೀನಿ ಅಂತ ನಮ್ಮ ಅತ್ತೆ ನನ್ನ ಕೆಲಸಕ್ಕೆಲ್ಲ ಕಳಿಸೋರು. ಆಮೇಲೆ ಗೊತ್ತಾಗಿದ್ದು ಅವ್ರ ಬಂಡವಾಳ ಏನು ಅಂತಾನ. ಈಗ ನನ್ನ ಗಂಡಗೂ ನನಗೂ ಸ್ವಲ್ಪನೂ ಮರ್ಯಾದಿನೇ ಇಲ್ಲ. ನಾನು ಅದನ್ನು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಮದ್ವೆ ಐತೆ ಅಂತ ಹೇಳಿ ಬಂದಿರೋದು ಅಷ್ಟೇನೆ. ಶಾಪಿಂಗ್ ಮಾಡ್ಕೊಂಡು ಫಿಲಮ್ ನೋಡ್ಕೊಂಡು ಹೋಗ್ತೀವಿ ನಾನು ನನ್ನ ಫ್ರೆಂಡನು. ಹಂಗಿದ್ಮೇಲೆ ಅಲ್ಲ, ನಿನಗೆ ಆ ಮರ್ಯಾದೆ ಇಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ಜೊತೆಗಿದ್ದೀರಾ ಕವಿತಾರ್ ಜೊತೆಗೆ? ಸುಮ್ಮನೆ ಭಾಗ ಮಾಡ್ಕೊಂಡ್ಬಿಡ್ರಿ. ಭಾಗ ಮಾಡ್ಕೊಂಡ್ರೆ ಅವಾಗ ನೀನು ನಿನ್ ಗಂಡ ಆರಾಮಾಗಿರ್ಬೋದು. ಯಾರ ಕಟನೂ ಇರಲ್ಲ, ಅತ್ತೆ ಮಾವನ ಕಟನೂ ಇರಲ್ಲ, ಏನಿರಲ್ಲ. ನಿಮ್ಮ ಅತ್ತೆ ಮಾವ ಹೆಂಗಿದ್ರು ಆ ಕವಿತನ ಜೊತೆಗೆ ಹೋಗೋದು, ನಿಮ್ ಜೊತೆಗಂತೂ ಬರಲ್ಲ ಅವರು. ಸುಮ್ಮನೆ ಭಾಗ ತಗೊಳ್ರಿ. ಅಯ್ಯೋ ಏನ್ ಮಾಡೋದು ಆಂಟಿ, ನಾನೇನೋ ಅದಕ್ಕೇನೋ ರೆಡಿ ಆಗಿದ್ದೀನಿ. ಆದ್ರೆ ನನ್ನ ಗಂಡ ಒಪ್ಕೋಬೇಕಲ್ಲ. ಇಲ್ಲ, ನಾನು ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಜೊತೆಗೆ ಇರ್ತೀನಿ, ಇನ್ಯಾರ ಜೊತೆಗೆ ಬರಲ್ಲ ಅಂತನ ಆಟ ಮಾಡ್ಕೊಂಡು ಕುಕ್ಕಣವ್ರಿ. ಅವರೊಬ್ರು ಒಳ್ಳೆಯವರಾಗಿದ್ರೆ ನಾನು ಯಾಕೆ ಹಿಂಗೆ ಇರ್ಬೇಕಾಗಿತ್ತು ಹೇಳು? ಮಹಾರಾಣಿ ತರ ಇರ್ತಿದ್ದೆ. ಏನ್ ಮಾಡೋದು? ಅತ್ತೆ ಅಲ್ಲಿ ನೋಡಿ ಗಂಗಾ, ಅಲ್ಲಿ ನೋಡು ಚಂದ್ರು, ನಿನ್ ಗಂಡರ ಅವ್ರ ಅಣ್ಣಯ್ಯ ಯಾವುದೋ ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾನೆ ನೋಡಲ್ಲಿ. ಹೌದು, ನಮ್ ಭಾವ. ಅವಳು ನಮ್ಮೂರಳೆ ಇದ್ದಂಗಿದ್ದಾಳಲ್ಲ. ಓ ಕಣಿ, ನಮ್ಮೂರಳೆ. ಆ ಸಾವಿತ್ರಮ್ಮ ಇಲ್ವೇ, ಆ ಬಾವಿ ಮನೆ ಅವಳ ಮಗಳು
ಏನೇ ಇದು? ಅಲ್ಲ, ಈ ಚಂದ್ರಗೇನಿ ಇಂಥ ದುರ್ಬುದ್ಧಿ? ಹೌದಾ ಆಂಟಿ, ನಾವು ಅವ್ರ ಕಣ್ಣಿಗೆ ಕಾಣಿಸೋದು ಬೇಡ. ನಡೀರಿ ನಡೀರಿ, ಅಲ್ಲಿ ಮನೆಯಲ್ಲಿ ಬಚ್ಚಿ ಕಾಳನ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಫಾಲೋ ಮಾಡ್ಕೊಂಡು ಹೋಗಿ ನೋಡ್ಬೇಕು. ಬರಿ ಬರಿ. ವ್ಯಾ, ಇವತ್ತು ಶಾಪಿಂಗ್ ಹೋಗೋಣ. ನಿನ್ಗೆ ಏನೇನು ಬೇಕೋ ಡ್ರೆಸ್ಸು ಅದೆಲ್ಲ ತಗೋ. ಸರಿ ಆಯ್ತು ಚಂದ್ರು, ನಡೀರಿ ಬೇಗ ಹೋಗೋಣ. ಶಾಪಿಂಗ್ ಹೋಗ್ಬಿಟ್ಟು ಹಾಗೆ ಫಿಲಮ್ ನೋಡ್ಕೊಂಡು ಆಮೇಲೆ ಊರಿಗೆ ಹೋಗೋಣ. ಸರಿ ಆಯ್ತು ಬಾ. ಇದೇನಿ ಗಂಗಾ? ಅಲ್ಲ, ಈ ಚಂದ್ರು ಇಂಥವ್ನ? ನನಗೂ ಇವಾಗ್ಲೇ ಗೊತ್ತಾಗ್ತಾ ಇರೋದು ಆಂಟಿ. ಓ ಅಲ್ಲ, ಇವಳು ಅವಳು ಹಿಂದೆನೆ ಓಡಾಡ್ತಾ ಇರೋದಕ್ಕೆನ ಆ ಕವಿತನ ಮಾತಾಡ್ಸೋದೇ ಇಲ್ಲ ಮನೆಯಲ್ಲಿ ಸರಿಯಾಗಿ. ಇಲ್ಲಿ ನೋಡಿದ್ರೆ ನಗ್ನಗ್ತಾ ಅವಳ ಜೊತೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದಾನೆ. ಹೌದಾ, ಗಂಡ ಹೆಂಡತಿ ಹಂಗಾರೆ ಚೆನ್ನಾಗಿಲ್ಲ ಅನ್ನು? ಇಲ್ಲ ಮಧು, ಚೆನ್ನಾಗಿಲ್ಲ. ಅದಕ್ಕೆ ಮತ್ತೀಗ ಆ ಕವಿತಾ ಯಾವಾಗ್ಲೂ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಏನಾರ ಬೇಕು ಅಂದ್ರೆ ನನ್ನ ಗಂಡನ ಹತ್ರನೇ ಹೇಳ್ತಾಳೆ. ನನ್ನ ಗಂಡನು ಅದಕ್ಕೆ ಮಾತು ಅಂದ್ರೆ ವೇದ ವಾಕ್ಯ ಇದ್ದಂಗೆ, ಅವ್ರು ಏನ್ ಹೇಳಿದ್ರು ತಂದು ಕೊಡ್ತಾನೆ. ಅವಳಿಗೆ ಗಂಡಂದಿಗೆ ಹೇಳಕ್ಕೆ ಧೈರ್ಯನೇ ಇಲ್ಲ ಕವಿತನ್ಗೆ. ಈಗ ಗೊತ್ತಾಗ್ತೈತಿ ಯಾಕೆ ಇವರಿಬ್ರು ಹಿಂಗಿದ್ದಾರೆ ಅಂತಾನ. ಇಲ್ಲ ಐತೆ ಪಾಯಿಂಟ್. ಅಯ್ಯೋ ಒಳ್ಳೇದೇ ಆಯ್ತಲ್ಲ ಬಿಡು. ಆ ಕವಿತಾ ನಿನ್ನೇನೆ ಮೂಲೆ ಗುಂಪು ಮಾಡ್ಯವಳೆ. ಯಾಕೂ ಕೆಲ್ಸಕ್ಕೆ ಬರ್ದೇ ಇರೋಳ್ತಾರ ನಿನ್ ಮರ್ಯಾದೆ ಇಲ್ದಂಗ್ ಮಾಡ್ಯವಳೆ. ಅವಳ ಗಂಡ ಇನ್ನೊಬ್ಬಳಿಂದೆ ಸುತ್ತರಿತಾ ಇದ್ದಾನೆ. ಈ ತರ ವಿಷಯ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು ಆಂಟಿ. ಅವಳ ಹೆಸರು ಏನು ದಿವ್ಯಾ ಅಲ್ವಾ? ಓ ಗಂಗಾ, ದಿವ್ಯಾನಿ ಅವಳು. ನಡೀರಿ ನೋಡೋಣ ಎಲ್ಲಿಗೆ ಹೋಗ್ತಾರೆ ಅಂತಾನ. ಸರಿ ಆಯ್ತು ಬರಿ ನೋಡೋಣ. ದಿವ್ಯಾ, ಇಲ್ಲೇ ಹೋಗೋಣವಾ? ಇಲ್ಲಿ ಬಟ್ಟೆ ತುಂಬಾ ಚೆನ್ನಾಗಿದ್ದಾವೆ. ನಿನ್ಗೆ ಯಾವ್ಯಾವ ಡ್ರೆಸ್ ಬೇಕೋ ಎಲ್ಲ ತರದ್ದು ಸಿಗುತ್ತೆ, ಮಾಡರ್ನ್ ಡ್ರೆಸ್ ಎಲ್ಲಾನ. ಸರಿ ಆಯ್ತು ಚಂದ್ರು, ಇಲ್ಲೇ ಹೋಗೋಣ ನಡೀರಿ. ನನಗೂ ಈ ಅಂಗಡಿಲಿ ಬಟ್ಟೆ ತಗೊಳ್ಳೋದಂದ್ರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರ್ತವೆ. ಹೌದಾ, ಸರಿ ಆಯ್ತು ನಡಿ ಒಳಗಡೆ ಹೋಗೋಣ. ನೀನೇನು ತಗೊಳಲ್ವಾ? ನನಗೆ ಯಾಕೆ ಹೇಳು ದಿವ್ಯಾ, ಬರ್ತ್ಡೇ ಇರೋದು ನಿಂದು ತಾನೇ ನೆಕ್ಸ್ಟ್ ವೀಕು, ಅದಕ್ಕೆ ಶಾಪಿಂಗ್ ಕರ್ಕೊಂಬಂದಿರೋದು. ಬಾ, ನಿನ್ಗೆ ಯಾವ ತರ ಡ್ರೆಸ್ ಬೇಕೋ ಎಲ್ಲ ತಗೋ. ಸೋ ಸ್ವೀಟ್ ಚಂದ್ರು. ಇದಕ್ಕೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು. ನಡೀರಿ ಒಳಗಡೆ ಹೋಗೋಣ. ಓಹೋ, ಲವ್ವರ್ದು ಬರ್ತ್ಡೇ ನೆಕ್ಸ್ಟ್ ವೀಕ್. ಅದಕ್ಕೆ ನಮ್ಮ ಭಾವನವರು ಬಟ್ಟೆ ಕೊಡ್ಸಕ್ ಕರ್ಕೊಂಡ್ ಬಂದಿದ್ದಾರೆ ಈ ದಿವ್ಯನ. ಅಲ್ಲ, ಇಷ್ಟ ದಿನ ಒಂದೇ ಊರಲ್ಲಿದ್ರು ಇವರಿಬ್ರು ಲವರ್ಸ್ ಅಂತ ಗೊತ್ತೇ ಇರ್ಲಿಲ್ವಲ್ಲ ಆಂಟಿ ನಮ್ಗೆ. ನನಗೂ ಗೊತ್ತಿಲ್ಲ ಕಣಿ. ಅವ್ರ ಮನೆಯವ್ರಿಗೇನ ನಿಮ್ಮ ಅತ್ತೆ ಮಾವಿಗೇನ ಗೊತ್ತಿತ್ತೋ ಏನೋ. ಒಟ್ನಲ್ಲಿ ಅವ್ರಂತೂ ಬಲವಂತದಿಂದನೇ ಇವ್ನ ಮದ್ವೆ ಮಾಡ್ಸಿದ್ದು ಆ ಕವಿತನ್ ಜೊತೆಗೆ. ಇವ್ನಿಗೆ ಆ ಕವಿತನ್ ಮದ್ವೆ ಆಗಕ್ಕೆ ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ಮತ್ತೀಗ ಅವಳು ಕಂಡ್ರೆ ಯಾವಾಗ್ಲೂ ಸಿಡಿತಿರ್ತಾನೆ. ಇವ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾನೆ ಅಲ್ವಾ? ಆಂಟಿ, ನನಗೆ ಆಶ್ಚರ್ಯ ಆಯ್ತು. ಮನೆಗಿದ್ದಾಗ ಈ ಚಂದ್ರು ಭಾವ ಯಾವಾಗ್ಲೂ ಮುಖ ಹಿಂಗ್ ಇಟ್ಕೊಂಡಿರ್ತಾರೆ. ಆ ಕವಿತಾ ಮಾತಾಡ್ಸಿದ್ರು ಅಷ್ಟೇನೆ. ಏನಾನ ಹೇಳಿದ್ರೆ ಸಾಕು, ನಾನು ಹೋಗಲ್ಲ, ನಾನು ತರಲ್ಲ, ನೀನೇ ಹೋಗು, ನನಗೆ ಹೇಳಕ್ ಬರಬೇಡ ಅಂತ ಹೇಳಿ ಮುಖ ಒಳ್ಳೆ ಹಿಂಗೆ ಹಿಡ್ದಪ್ಪ ಮಾಡ್ಕೊಂಡು ಹೇಳ್ತಾರೆ ಸಿಟ್ನಾಗೆ. ಇಲ್ಲಿ ನೋಡಿ ಎಷ್ಟು ನಗ್ನಗ್ತಾ ಇದ್ದಾರೆ ಅವಳ ಜೊತೆ. ನಂದಿನಿ ಅಣ್ಣಯ್ಯ ಇಂಥವನು ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡು. ನಂದಿನಿಗೂ ಸರಿಯಾಗಿ ಉರಿಸ್ಬೋದು ಈ ವಿಷಯ ಹೇಳಿ. ನೀನು ಅಷ್ಟೇನೆ ಕವಿತನ್ಗೆ ಸರಿಯಾಗಿ ಉರ್ಸು ಹೇಳ್ತೀನಿ. ಸರಿ ಆಯ್ತು ಆಂಟಿ, ಇಂಥ ಒಂದು ವಿಷಯ ಸಿಕ್ಕದೆ ಸಾಕು ಅಂತ ಕಾಯ್ತಿದ್ದೆ. ನಾನು ಈಗ ಕವಿತನ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇರಿ. ನೀನು ಕವಿತನ್ ಗುರ್ಸು, ನಾವು ಈ ಮನೇಲಿ ನಿಮ್ಮ ಅಣ್ಣಯ್ಯ ಇನ್ನೊಬ್ಳು ಹುಡುಗಿಯಿಂದ ಓಡಾಡ್ತಾ ಇದ್ದಾನೆ, ನಿಮ್ ಪ್ರೀತಿ ಅತ್ತಿಗೆಗೆ ಮೋಸ ಮಾಡ್ತಿದ್ದಾನೆ ಅಂತನ ಸರಿಯಾಗಿ ಉರಿಸ್ತೀವಿ. ಸರಿಯಮ್ಮ, ನಮಗೆ ಗೊತ್ತಾಯ್ತು, ನಾವು ಹೋಗ್ತೀವಿ. ನೀನು ಯಾರ ಫ್ರೆಂಡ್ ಯಾರ ಬತ್ತಾಳೆ ಅಂದಲ್ಲ, ಹೋಗು ನೀನು. ಸರಿ ಆಂಟಿ, ಅಲ್ಲೋಡಿ ಆಂಟಿ, ಒಳಗೆ ಏನು ಕಿಲ ಕಿಲ ಅಂತ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸರಿ ಬರ್ತೀನಿ. ಆಯ್ತು ಹೋಗಮ್ಮ. ಹೆಂಗೋ ಇಲ್ಲಿಗೆ ನೀನ್ ಸಿಕ್ಕಿದ್ಕು ಇವರಿಬ್ರು ಜೊತೆಗಿರೋದಕ್ಕೂ ಸರಿ ಆಯ್ತು. ನೋಡ್ದೇನೆ ಶ್ರೀಮಂತರ ಮನೆ ಮಕ್ಕಳು ಎಂತವ್ರು ಅಂತಾನ. ನಂದಿನಿ ಕೊಚ್ಕೊಂತಿದ್ಲು, ನಮ್ಮ ಅಣ್ಣಯ್ಯರು ತುಂಬಾ ಒಳ್ಳೆಯವರು ಹಂಗೆ ಹಿಂಗೆ ಅಂತಾನ. ಈಗ ಅವ್ರ ಅಣ್ಣನ ಜೀವನ ಅವ್ರ ಅತ್ತಿಗೆ ಜೀವನನ ಹೆಂಗ್ ಸರಿ ಮಾಡ್ತಾಳು. ಈ ವಿಷಯ ಕೇಳಿದ್ರೆ ನಂಬಲ್ಲ ಅನ್ಸುತ್ತೆ ಅವಳು. ನಡಿ ಅತ್ತೆ, ಅವಳು ನಂಬಿದ್ರೆಷ್ಟು ಬಿಟ್ರೆಷ್ಟು ಹಾಳಾಗೋದು ಅವ್ರ ಅಣ್ಣನ ಜೀವನ ಅತ್ತಿಗೆ ಜೀವನ ತಾನೆ, ನಮ್ಗೆ ಯಾಕೆ, ಬರೀ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.